ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಜೂನ್ 21 ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಯೋಗ ಈ ಶಬ್ದ ಎಲ್ಲಿಂದ ಬಂದದ? ಈ ಶಬ್ದ ಅಂದರೆ ಸಂಸ್ಕೃತದ ಪದ ಇದು, ಯೋಗ ಅಂತಕ್ಕಂಥದ್ದು. ಸಂಸ್ಕೃತದಲ್ಲಿ ಇದನ್ನು ಯುಜ್ ಅಂತ ಕರೀತಾರೆ. ಯೋಗ ಪದದ ಸಂಸ್ಕೃತ ಅವತರಣಿಕೆ ಏನಪ್ಪ ಅಂದ್ರೆ ಯುಜ್. ಇದರ ಅರ್ಥ ಏನಪ್ಪ ಅಂತಂತಂದ್ರೆ ಸೇರಿಸು ಅಥವಾ ಕೂಡಿಸು ಅಥವಾ ಏನಪ್ಪ ಅಂತಂದ್ರೆ ಐಕ್ಯ ಮಾಡು ಅಂತ ಇದರ ಅರ್ಥ ಆಗ್ತದೆ. ಯೋಗ ಪದದ ಅರ್ಥ ಏನಪ್ಪ ಅಂದ್ರೆ ಯುಜ್, ಸಂಸ್ಕೃತದಿಂದ ಬಂದಿರತಕ್ಕಂಥ ಯುಜ್, ಬಂಧಿಸೋದು, ಕೂಡಿಸೋದು, ಹೌದಾ? ಇವು ಎಲ್ಲ ಅರ್ಥವನ್ನು ನಮಗೆ ಯೋಗ ಕಲಿಸ್ಕೊಡ್ತದೆ. ಏನು ಯೋಗ ಹೇಳ್ತೀವಿ ನಾವು, ಯೋಗದ ಮೂಲ ಕರ್ತೃ ಯಾರಪ್ಪ ಅಂದ್ರೆ, ಯೋಗವನ್ನು ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥ ಋಷಿ ಯಾರಪ್ಪ ಅಂತಂದ್ರೆ ಪತಂಜಲಿ ಋಷಿಗಳು. ಅವ್ರ ಹೆಸರು ಪತಂಜಲಿ. ಕ್ರಿಸ್ತು ಪೂರ್ವ 250 ಸುಮಾರದಾಗ ಅವರು ಈ ಭೂಮಿ ಮೇಲಿದ್ದು. ಕ್ರಿಸ್ತು ಪೂರ್ವ 250 ಸುಮಾರದಾಗ ಈ ಭೂಮಿ ಮೇಲೆ ಅವ್ರ ಜನನ ಆಗ್ತದ. ಅವರ ಜನನ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಅವ್ರದ್ದು ಹುಟ್ಟು ಹೆಂಗಾಗ್ತದಪ್ಪ ಅಂತ ಒಂದು ಕಥೆ ಅದ. ಏನು ಕತೆ? ಯಾವಾಗ ಶಿವ ಕೈಲಾಸದಾಗ ತಾಂಡವಾಡ್ತಿರ್ತಾನ, ನೃತ್ಯ ನೋಡಿರ್ಬೇಕು ನೀವೆಲ್ಲ ಫಿಲಮ್ದಾಗ. ಶಿವ ಯಾವಾಗ ಡ್ಯಾನ್ಸ್ ಮಾಡ್ತಿರ್ತಾನೆ ಕೈಲಾಸದಾಗ, ಅವಾಗ ಭೂಮಿಯ ಭಾರ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲಿ ಪಾತಾಳದಾಗ ಆದಿಶೇಷ ಅಂದ್ರೆ ಗೊತ್ತಲ್ಲ, 7 ಅಡಿ ಸರ್ಪ. ಆದಿಶೇಷ ಬ್ರಹ್ಮನ ಆದೇಶ ಪಾಲಿಸಬೇಕಂತೇಳಿ ಇಡೀ ಭೂಮಿಯನ್ನೇ ತನ್ನ ಎಡೆಯ ಮೇಲೆ ಹೊತ್ಕೊಂಡಿರ್ತದೆ. ಯಾವಾಗ ಶಿವ ಡ್ಯಾನ್ಸ್ ಮಾಡ್ತಾನ, ನೃತ್ಯ ಮಾಡ್ತಾನ, ಅವಾಗ ಭೂಮಿ ಭಾರ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಆದಿಶೇಷಿಗೆ ಏನಾಗ್ತದಪ್ಪ ಅಂತಂದ್ರೆ ತ್ರಾಸಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಇವು ಭೂಮಿ ವಜ್ಜೆ ಅಷ್ಟದ ಅಷ್ಟು ತಾಳ್ತಿರ್ತಾನೆ. ಯಾವಾಗ ಶಿವ ಡ್ಯಾನ್ಸ್ ಮಾಡೋದ್ರಿಂದ ಭೂಮಿ ತೂಕ ಜಾಸ್ತಿ ಸಲಿಗೆ ಆದಿಶೇಷಗೆ ತ್ರಾಸಾಗ್ತದೆ. ಅವಾಗ ತ್ರಾಸಾಗಿ ಲಾಸ್ಟಿಗೆ ಆ ಆದಿಶೇಷ ವಿಷ್ಣುವಿನ ಬಳಿ ಬರ್ತಾನೆ, ತನ್ನ ನೋವನ್ನು ಹೇಳ್ಕೋಬೇಕಂತ. ವಿಷ್ಣುವಿನ ಬಳಿ ಬಂದು ಹೇಳ್ತಾನೆ, ನಮ್ಗೆ ಭೂಮಿ ಭಾರ ವರಷ್ಟು ಕೆಪಾಸಿಟಿ ಅದ, ಆದರೆ ಯಾವಾಗ ಶಿವ ತಾಂಡವ ನೃತ್ಯವನ್ನು ಮಾಡ್ತಾನೆ ಅವಾಗ ಭೂಮಿ ಜಾಸ್ತಿ ವಜ್ಜೆ ಆಗಿದೆ, ನನಗೆ ಆ ಭಾರ ತಾಳಕ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿಷ್ಣು ಏನು ಹೇಳ್ತಾನಪ್ಪ ಅಂತಂದ್ರೆ, ವಿಷ್ಣು ದೇವರು ಅದಕ್ಕೆ ವಿಷ್ಣು ಏನಂತಾರ, ಯಾಕೆ ಹಿಂಗಾಗ್ತದಪ್ಪ ಅಂತಂದ್ರೆ, ಶಿವ ಒಬ್ಬ ಮಹಾನ್ ಯೋಗಿ. ಆತ ನೃತ್ಯ ಮಾಡೋತ್ನಾಗ ಆತನ ಶಕ್ತಿ ಔನ್ನತ್ಯಕ್ಕೆ ಏರಿರ್ತದೆ, ಅಂದ್ರೆ ಟಾಪ್ದಾಗಿರ್ತದೆ ಆ ಶಕ್ತಿ. ಆ ಶಕ್ತಿಯ ಕಾರಣದಿಂದ ಭೂಮಿ ಜಾಸ್ತಿ ತೂಕ ಆಗ್ತದ ಅಂತ ಹೇಳ್ತಾರೆ. ಇದರಿಂದ ಆದಿಶೇಷನಿಗೆ ಏನಾಗ್ತದಪ್ಪ ಅಂತಂದ್ರೆ, ನಾನು ಕೂಡ ಅಂದ್ರೆ ಯೋಗದಲ್ಲಿ ಅಷ್ಟು ಶಕ್ತಿ ಆದೇನು, ನಾನು ಕೂಡ ಯೋಗ ಕಲಿಬೇಕು. ಹಂಗಾದ್ರೆ ನಾನು ಕೂಡ ಯೋಗ ಕಲಿಬೇಕಂತೇಳಿ ಮುಂದಿನ ಜನ್ಮದಾಗ ನಾನು ಕೂಡ ಭೂಮಿದಾಗ ಹುಟ್ಟಿ ಯೋಗವನ್ನು ಕಲಿಬೇಕು, ಅದನ್ನು 4 ಮಂದಿ ತಿಳಿಸ್ಬೇಕಂತೇಳಿ ವಿಷ್ಣುವಿನಲ್ಲಿ ತನ್ನ ಆಸೆಯನ್ನು ಏನಪ್ಪ ಅಂದ್ರೆ ಹೇಳ್ಕೊತಾನೆ. ವಿಷ್ಣು ತಥಾಸ್ತು ಅಂತ ಹೇಳ್ತಾನೆ. ಅದೇ ಕಾರಣದಿಂದ ಆದಿಶೇಷ ಭೂಮಿಯ ಮೇಲೆ ಏನಪ್ಪ ಅಂತಂದ್ರೆ ತನ್ನ ಜನ್ಮವನ್ನು ತಾಳ್ತಾನೆ. ಅದೇ ಜನ್ಮ ಯಾವುದಪ್ಪ ಅಂತಂದ್ರೆ ಪತಂಜಲಿ ಋಷಿ. ಪತಂಜಲಿಗಳು ಅಂಗೀರಸ ಋಷಿಯ ಪುತ್ರ ಇವರು. ಅಂಗೀರಸ ಋಷಿಗಳಿಗೆ ಪುತ್ರನಾಗಿ ಜನಿಸ್ತಾರ ಭೂಮಿ ಮೇಲೆ. ಅವ್ರು ಏನಪ್ಪ ಅಂತಂದ್ರೆ ಯೋಗವನ್ನು ಇಡೀ ಜಗತ್ತಿಗೆ ತಿಳಿಸ್ಕೊಡ್ತಾರ. ಕ್ರಿಸ್ತು ಪೂರ್ವ 250 ಸುಮಾರು ಅವರೊಂದು ಪುಸ್ತಕ ಬರೀತಾರೆ, ಪಾತಂಜಲಿಯ ಯೋಗ ಸೂತ್ರಗಳು ಅಂತ ಆ ಪುಸ್ತಕದ ಹೆಸರು. ಅದರಲ್ಲಿ ಅವರು 196 ಸೂತ್ರಗಳನ್ನು ಕೊಟ್ಟರು. 196 ಸೂತ್ರಗಳು ಅಂದರೆ ಹೆಂಗೆ ಯೋಗ ಮಾಡಬೇಕು, ಯೋಗದ ವಿಧಗಳು ಯಾವ್ಯಾವ, ಯೋಗದಿಂದ ನಮಗೆಲ್ಲ ಏನು ಲಾಭ ಅದ ಅಂತಕ್ಕಂಥದ್ದು ಎಂಟೈರ್ ಆ ಪುಸ್ತಕದಾಗ ಅದು. ಪಾತಂಜಲಿಯ ಯೋಗ ಸೂತ್ರಗಳು, ಅದನ್ನು ಬರೆದವರು ಋಷಿ ಪತಂಜಲಿಗಳು. ಸೊ ಅವ್ರು ಹೇಳ್ತಾರೆ ಯೋಗ ಅಂದ್ರೆ ಏನು, ಒಂದೇ ಶಬ್ದದಾಗ ಹೇಳ್ತಾರೆ, ಭಾಳ ಅದ್ಭುತವಾದ ವ್ಯಾಖ್ಯೆ. ಪತಂಜಲಿ ಅವ್ರು ಹೇಳ್ತಾರೆ ಯೋಗ ಅಂದ್ರೆ ಏನಪ್ಪ ಅಂದ್ರೆ, ಯೋಗಹಂ ಚಿತ್ತವೃತ್ತಿ ನಿರೋಧ ಅಂತ. ಯೋಗಹಂ ಚಿತ್ತವೃತ್ತಿ ನಿರೋಧ ಅಂದ್ರೆ, ಯೋಗ ಅಂದ್ರೆ ಏನಪ್ಪ ಅಂದ್ರೆ ಚಿತ್ತವೃತ್ತಿ. ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಬರ್ತಾವಲ್ಲ, ಒಂದಾಗಣ ಒಂದು ಆಲೋಚನೆಗಳು ಬರ್ತಾನೆ ಇರ್ತಾವೆ ನಮ್ಮ ಮೈಂಡಿಗೆ, ಅದನ್ನು ನಾವು ನಿಯಂತ್ರಿಸಬೇಕು. ಮನಸ್ಸು ಅಂತಕ್ಕಂಥದ್ದು ಮರ್ಕಟ ಮಂಗೆ ಇದ್ದಂಗೆ ಅದು. ಅದ್ರಾಗ ಒಂದಾಗಣ ಒಂದು ಏನಾದರೂ ವಿಚಾರಗಳು ಬರ್ತಾನೆ ಇರ್ತಾವೆ ಕಂಟಿನ್ಯೂಸ್ ಆಗಿ. ಅವುಗಳನ್ನು ನಾವು ಏನು ಮಾಡಬೇಕು, ತಡೆ ಹಿಡಿಬೇಕು. ಅವುಗಳನ್ನು ನಿಯಂತ್ರಣಕ್ಕೆ ತಂದು ಏನಪ್ಪ ಅಂತಂತಂದ್ರೆ ನಮ್ಮ ಆತ್ಮವನ್ನು, ಪರಿಶುದ್ಧ ಆತ್ಮವನ್ನು ಭಗವಂತನಲ್ಲಿ ಲೀನ ಮಾಡೋದೇ ಯೋಗದ ಮುಖ್ಯ ಸಾರ ಅಂತ ಅವ್ರು ಹೇಳ್ತಾರೆ. ಅದೇ ಯೋಗ ಚಿತ್ತವೃತ್ತಿ ನಿರೋಧ. ಈಗ ಹೆಂಗ ನೀರು ಶಾಂತವಾಗಿ ನಿಂತಿರ್ತದೆ, ಅದ್ರ ಮೇಲೆ ಒಂದು ಕಲ್ಲು ಹೊಡೀರಿ, ಅವಾಗ ಅಲೆಗಳು ಎದ್ದೇಳ್ತವೆ ಅಲ್ಲ, ಹಂಗೆ ನಮ್ಮ ಮನಸ್ಸನ್ನು ಕೂಡ ಆ ಮನಸ್ಸು ಸುಮ್ಮನೆ ಇರ್ತದೆ. ಅದ್ರ ಮೇಲೆ ನಾವು ಏನಾದರೂ ಒಂದು ಏನಪ್ಪ ಅಂತಂದ್ರೆ ಆಪಾದನೆ ಮಾಡ್ತೀವಿ, ಏನಾದರೂ ವಿಚಾರ ಮಾಡೋದ್ರಿಂದ ಅದು ಅಲೆಗಡಕ್ಕೆ ಸ್ಟಾರ್ಟ್ ಆಗ್ತದೆ. ಚಿತ್ತ ಈ ರೀತಿ ನಮ್ಮ ಆಲೋಚನೆಗಳನ್ನು ನಿಯಂತ್ರಣ ಮಾಡೋದೇ ಯೋಗ ಅಂತ ಹೇಳ್ತಾರೆ ಅವರು. ಯೋಗದಲ್ಲಿ
4 ವಿಧಗಳು ಬರ್ತವೆ. ಯೋಗದಲ್ಲಿ 4 ವಿಧಗಳು. ಒಂದನೇದ್ದು ಜ್ಞಾನಯೋಗ, ಎರಡನೇದ್ದು ಕರ್ಮಯೋಗ, ಮೂರನೇದ್ದು ಭಕ್ತಿ ಯೋಗ, ನಾಲ್ಕನೇದ್ದು ರಾಜಯೋಗ. ಪ್ರಮುಖ ಯೋಗದ 4 ಯೋಗಗಳಂತ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ಯಾರ. ಫಸ್ಟು ಬರದೆ ಜ್ಞಾನಯೋಗ. ಹೆಸರದಾಗೆ ಅದ ಜ್ಞಾನವನ್ನು ಗಳಿಸ್ಕೊಳ್ಳೋದು. ಎಂಥ ಜ್ಞಾನ? ನಮ್ಮೆಲ್ಲರಿಗೂ ಗೊತ್ತು, ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಆತ್ಮ ಇವೆಲ್ಲವೂ ಕೂಡ ಬೇರೆ ಬೇರೆ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಬರಬೇಕು. ವಿವೇಕದ ಜ್ಞಾನ ಬರಬೇಕು ನಮ್ಮಲ್ಲಿ. ನಾವು ಪಂಚಭೂತಗಳಿಂದ ಭೂಮಿ ಆಗಿದೆ, ನಮ್ಮೆಲ್ಲರಿಗೂ ಗೊತ್ತು, ಹೌದಾ? ಆ ಪಂಚಭೂತಗಳಿಂದ ಭೂಮಿ ಆದರೂ ಕೂಡ ನಾವು ಪಂಚಭೂತಗಳಿಗಿಂತ ಭಿನ್ನವಾದವರು ನಾವು. ಯಾಕಪ್ಪ ಅಂತಂದ್ರೆ ನಾವು ಪರಿಶುದ್ಧವಾದ ಆತ್ಮಗಳು. ಅಂದ್ರೆ ನಾವು ಇವ್ರು ಹೇಳ್ತಾರೆ, ಆದಿಶಂಕರಾಚಾರ್ಯರು ಭಾಳ ಅದ್ಭುತವಾಗಿ ಹೇಳ್ತಾರೆ ನಮ್ಮ ಇರುವಿನ ಬಗ್ಗೆ. ಅವ್ರು ಏನು ಹೇಳ್ತಾರ? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ ಅವರು. ಅಂದ್ರೆ ಆತ್ಮ ಅಂತಕ್ಕಂಥದ್ದು ಆನಂದ ಸ್ವರೂಪ. ಆನಂದ ಸ್ವರೂಪನಾದ ಶಿವನೇ ನಾನು, ಅಂದ್ರೆ ನಾನೇ ಭಗವಂತ. ಆ ಭಗವಂತನನ್ನು ಕಂಡುಕೊಳ್ಬೇಕಪ್ಪ ಅಂದ್ರೆ ನಮಗೆ ಜ್ಞಾನ ಬೇಕು. ಎಂಥ ಜ್ಞಾನ? ಇವೆಲ್ಲ ಐಚ್ಛಿಕ, ಹೊರಗೇನಾದ ಒಳಗೇನಾದ ಇವೆರಡರದ್ದು ಜ್ಞಾನ ಬೇಕು. ಅದಕ್ಕೆ ಜ್ಞಾನ ಯೋಗ ಅಂತ ಕರೀತಾರೆ. ಹೊರ ವಸ್ತುಗಳು, ಒಳ ವಸ್ತುಗಳು. ಮನಸ್ಸು ಯಾವಾಗಲೂ ಹೊರಗೆ ಹೋಗ್ತಿರ್ತದೆ. ಮನಸ್ಸು ಯಾವಾಗಲೂ ಇಂದ್ರಿಯಗಳು ಹೊರಗಡೆನೇ ನಮ್ಮನ್ನು ಸೆಳೀತಿರ್ತವೆ. ಅವುಗಳನ್ನು ನಿಯಂತ್ರಣ ಮಾಡಿ ಅದನ್ನು ಅಂತರ್ಮುಖವಾಗಿ ಮಾಡಬೇಕು. ಇದು ಜ್ಞಾನಯೋಗದಲ್ಲಿ ಬರ್ತಕ್ಕಂಥದ್ದು. ನಮ್ಮ ಜ್ಞಾನ ವಿವೇಚನೆಗಳಿಂದ ವೈರಾಗ್ಯ ಉಂಟು ಮಾಡೋದೇ ಜ್ಞಾನ ಯೋಗದ ಪ್ರಮುಖ ಏನಪ್ಪ ಅಂತಂದ್ರೆ ಉದ್ದೇಶ. ನೆಕ್ಸ್ಟು ಬರ್ತಕ್ಕಂಥದ್ದು ಯಾವುದು? ಎರಡನೇದು ಅಂತಂದ್ರೆ ಭಕ್ತಿ ಯೋಗ. ಹೆಸರದಾಗೆ ಅದು ಭಕ್ತಿ, ಹೌದಾ? ದೇವರ ಮೇಲೆ ನಂಬಿಕೆ ಇಡೋದು. ದೇವರು ಅಂತಕ್ಕಂಥ ಒಬ್ಬ ಆತನೇ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡ್ಯಾನ ಮತ್ತು ಈ ಜಗತ್ತನ್ನ ಆತ ನಡೆಸಕತ್ತನ. ಆತನ ದಯೆಯಿಂದಲೇ ನಾವು ಆತನಲ್ಲಿ ಲೀನವಾಗಬೇಕು. ಆತನ ಇಚ್ಛೆಯ ಅನುಸಾರವಾಗಿ ಇಡೀ ಭೂಮಂಡಲ, ಇಡೀ ಸೃಷ್ಟಿ ನಡೆಯಕತ್ತದಂತ ನಾವು ನಂಬಬೇಕು. ಆ ನಂಬಿಕೆ ಬರಬೇಕಪ್ಪ ಅಂದ್ರೆ ನಮ್ಗೆ ಸದ್ಭಾವನೆ ಬೇಕು, ಸದ್ಗುಣಗಳು ಬೇಕು, ಸದ್ವಿಚಾರಗಳು ಬೇಕು. ಇವೆಲ್ಲ ಬೇಕಂದ್ರೆ ಜ್ಞಾನ ಬೇಕು. ಸುಮ್ಮನೆ ದೇವ್ರನ್ನ ಅಂಧಭಕ್ತವಾಗಿ ನಂಬೋದಲ್ಲ, ಇವೆಲ್ಲ ನಮ್ಮ ಒಳಗಡೆ ಇರಬೇಕು. ಅದಕ್ಕೆ ಜ್ಞಾನ ಯೋಗ ಹೇಳಿದರು ಫಸ್ಟಿಗೆ. ಆ ಜ್ಞಾನ ಸಂಪಾದನೆ ಮಾಡ್ಕೊಂಡಿವಪ್ಪ ಅಂತಂದ್ರೆ ಆ ಜ್ಞಾನದಿಂದಲೇ ನಮ್ಮಲ್ಲಿ ಒಂದು ಭಕ್ತಿ ಬರ್ತದೆ. ಆ ಭಕ್ತಿಯಿಂದ ನಾವು ದೇವರನ್ನು ಆರಾಧಿಸೋದು. ದೇವರನ್ನು ಏನಪ್ಪ ಅಂತಂದ್ರೆ ಈ ಜಗತ್ತಿನ ಒಡೆಯ ಅಂತ ತೀರ್ಮಾನ ಮಾಡಿ ಭಕ್ತಿ ಯೋಗದಿಂದ ಏನಪ್ಪ ಅಂತಂದ್ರೆ ನಾವು ಮುಕ್ತಿಯನ್ನು ಪಡಿಬಹುದು ಅಂತಕ್ಕಂಥದ್ದೇ ಭಕ್ತಿ ಯೋಗದ ಸಾರ. ಹೇಳ್ತಾರೆ ಕಲಿಯುಗದಾಗ ಎಲ್ಲಕ್ಕಿಂತ ಶ್ರೇಷ್ಠ ಯೋಗ ಯಾವುದಪ್ಪ ಅಂದ್ರೆ ಭಕ್ತಿ ಯೋಗ. ಯಾಕಂದ್ರೆ ಮನುಷ್ಯಗೆ ಟೈಮೇ ಇಲ್ಲ. ಈಗ ನಾವು ಜ್ಞಾನ ಓದು, ಭಕ್ತಿ ಪುಸ್ತಕಗಳು ಓದಿ, ಕರ್ಮಯೋಗ ಮಾಡಿ ಇವೆಲ್ಲ ಮಾಡೋಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ. ಆದ್ದರಿಂದ ಬರೀ ನೀ ಭಕ್ತಿ ಮಾಡಿದರೆ ಸಾಕು, ದೇವರ ನಾಮವನ್ನು ನಿನ್ನ ನಾಲಿನ ಮೇಲೆ ತಂದರೆ ಸಾಕು, ನಿನಗೆ ಮುಕ್ತಿ ಸಿಗ್ತದಂತ ಹೇಳ್ತಾರೆ. ಅದಕ್ಕೆ ಭಕ್ತಿ ಯೋಗ ಶ್ರೇಷ್ಠ ಯೋಗಗಳಲ್ಲಿ ಕೂಡ ಒಂದು. ನೆಕ್ಸ್ಟ್ ಮೂರನೇದು ಯಾವುದು? ಕರ್ಮಯೋಗ. ಕರ್ಮ ಅಂದ್ರೆ ಏನು? ಕೆಲಸ ಮಾಡೋದು. ಎಲ್ಲ ರೀತಿ ಕೆಲಸ ಮಾಡ್ಲಾರ್ದಾಗ ನಾವು ಇರೋಕ್ಕಾಗಲ್ಲ. ಉಸಿರಾಡಕತ್ತೀವಿ. ನೀವು ಏನೂ ಮಾಡಲ್ಲ ಅಂದ್ರೆ ಉಸಿರಾಡ್ತೀರಿ ಅಲ್ಲ, ಉಸಿರಾಡೋದು ಕೂಡ ಒಂದು ಕೆಲಸ. ಕರ್ಮ ಅಂತಂದ್ರೆ ಕೆಲಸಗಳನ್ನು ಮಾಡೋದು. ನಿನ್ನ ಕೆಲಸ ನಿಲ್ಸಂಗಿಲ್ಲ. ಭೂಮಿಗೆ ಬಂದೆ ಅಂದ್ರೆ ನೀನು ಕೆಲಸ ಮಾಡಲೇಬೇಕು. ಅದು ನೀವು ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಇಲ್ಲ ರೈತ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ನೀನು ಭೂಮಿಗೆ ಬಂದೆ ಅಂದರೆ ನಿನ್ನ ಕೆಲಸಗಳನ್ನು ಮಾಡಲೇಬೇಕು. ಇದು ಕರ್ಮಯೋಗ. ಕರ್ಮ ಅಂದ್ರೆ ಕೆಲಸ. ದೇವ್ರ ಪೂಜೆ ಮಾಡೋದನ್ನು ಒಂದು ಕೆಲಸನೇ. ಅವನು ಕೂಡ ಎಲ್ಲ ಕರ್ಮಗಳನ್ನು ಮಾಡೋದು. ಒಟ್ಟಿನಲ್ಲಿ ಕೆಲಸವನ್ನು ಮಾಡೋದೇ ಕರ್ಮಯೋಗ. ಕರ್ಮಯೋಗ ಮಾಡೋದ್ರಿಂದ ಮತ್ತೆ ನಾವು ಕರ್ಮ ಮಾಡೋದ್ರಿಂದ ಕರ್ಮಫಲ ಇರ್ತದೆ. ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ. ಪ್ರತಿ ಕರ್ಮಕ್ಕೂ ಒಂದು ಫಲ ಇರ್ತದೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ. ಇದರಿಂದ ಕರ್ಮದಿಂದ ಕರ್ಮಫಲ ಬರ್ತದೆ. ಕರ್ಮಫಲದಿಂದ ವಾಸನೆ. ಒಳ್ಳೆ ಕೆಲಸ ಮಾಡೋದ್ರಿಂದ ಅದರ ಫಲ ಬರ್ತದೆ. ಅದಕ್ಕೆ ನಾವು ಅಡಿಕ್ಟ್ ಆಗ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಸಿಗ್ತದೇನೋ, ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಅದು ವಾಸನೆಯಿಂದ ಮತ್ತೆ ಜನ್ಮ ತಾಳೋದು. ಇದೇ ರೀತಿ ಏನಾಗ್ತದೆ? ಚಕ್ರ ಉಂಟಾಗ್ತದೆ. ಕರ್ಮಫಲದಿಂದ ಏನಾಗ್ತದೆ? ಮತ್ತೆ ಹುಟ್ಟೋದು, ಕೆಲಸ ಮಾಡೋದು, ಅದರ ಫಲವನ್ನು ಅನುಭವಿಸೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು. ಇದೇ ರೀತಿ ಸುತ್ತಾಕಂತ ಇಲ್ಲೇ ಇರ್ತೀವಿ. ಆದರೆ ಮೋಕ್ಷ ಸಿಗೋದು ಕಷ್ಟ ಆಗ್ತದೆ. ಅದಕ್ಕೆ ಕರ್ಮ ಮಾಡಿಕೊಂಡು ಮೋಕ್ಷ ಹೆಂಗೆ ಪಡಿಬೇಕಂತ ಕೃಷ್ಣ ಅದ್ಭುತವಾಗಿ ಹೇಳ್ತಾನೆ ಭಗವದ್ಗೀತೆದಾಗ. ಕೃಷ್ಣ ಯಾರಿಗೆ ಹೇಳ್ತಾನ? ಅರ್ಜುನನಿಗೆ ಹೇಳ್ತಾನ, ಕರ್ಮಣ್ಣೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅಂತ. ಏನಿದ್ರ ಅರ್ಥ? ಕರ್ಮ ಅಷ್ಟೇ ನೀನು ಮಾಡು, ಫಲಾಫಲಗಳು ನಿಂದಲ್ಲ, ಅದು ದೇವರಿಗೆ ಬಿಟ್ಟಿದ್ದು. ಕೆಲಸ ಅಷ್ಟೇ ನಾವು ಮಾಡಬೇಕು. ರೈತ ಭೂಮಿಯನ್ನು ಬಿತ್ತುತ್ತಾನೆ, ಅದರ ಫಲ ಬರೋದು ಬಿಡೋದು ದೇವರಿಗೆ ಬಿಟ್ಟಿದ್ದು. ನೀ ಏನೇ ಕೆಲಸ ಮಾಡು, ಆದರೆ ಅದರ ಫಲವನ್ನು ನೀನು ಬಯಸಬೇಡ. ಅದು ದೇವರ ಕೃಪೆ. ಅದು ದೇವರು ಕೊಡ್ತಾನೆ ನಿನ್ನ ಫಲಕ್ಕೆ ತಕ್ಕಂಗೆ. ಅದಕ್ಕೆ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ ಭಾಳ ಅದ್ಭುತವಾದ ಮಾತು ಹೇಳ್ತಾನೆ. ಏನು? ಒಂದು ಕಡೆಗೆ ಹೇಳ್ತಾನೆ,
ಆ, ನಿಮಿತ್ತ ಮಾತ್ರ ಭವ್ಯ ಸವ್ಯ ಸಾಚಿನ್ ಅಂತ. ನೀನು ನಿಮಿತ್ತ ಅಷ್ಟೇ, ಭವ್ಯ ಸವ್ಯ ಸಾಚಿನ್. ಸವ್ಯ ಸಾಚಿನ್ ಅಂದ್ರೆ ಅರ್ಜುನ. ಅರ್ಜುನ ನೀನು ನಿಮಿತ್ತ ಮಾತ್ರ, ನನ್ನ ಒಂದು ದಾಳ ನೀನು. ನಾನು ನಡ್ಸಂಗೆ ನಡೀತದೆ ಜಗತ್ತು ಅಂತದ್ರಾಗ ನನ್ನ ಒಂದು ದಾಳ ನೀನು. ನಾನು ಹೇಳಿದಂಗೆ ಅಂದ್ರೆ ಭಗವಂತ ಹೇಳಿದಂಗೆ ನಾವು ನಡಿಬೇಕು. ನಮ್ಮೆಲ್ಲ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲನೂ ಕೂಡ ದೇವ್ರದೇ, ದೇವರ ಮೇಲೆ ಹಾಕಿ ನಾವು ಕೆಲಸವನ್ನು ಮಾಡಬೇಕು. ಅವಾಗ ಅದರ ಫಲ ದೇವರು ಕೊಡ್ತಾನೆ. ಅವಾಗ ನಮಗೆ ಕರ್ಮ ಫಲ ಅಂಟೋದಿಲ್ಲ. ಈ ತತ್ವವನ್ನು ನಾವು ತಿಳ್ಕೊಬೇಕು. ಕೆಲಸ ಮಾಡಿದ್ರೂ ಕೂಡ ನಾವು ಮುಕ್ತಿ ಪಡಿಬೇಕಪ್ಪ ಅಂತಂದ್ರೆ ಈ ಶ್ಲೋಕ ನೆನಪಿರ್ಬೇಕು. ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಅಷ್ಟೇ ನಾವು ಮಾಡಬೇಕು, ಫಲ ನಮ್ಮದಲ್ಲ, ಅದು ದೇವ್ರಿಗೆ ಬಿಡ್ಬೇಕದನ್ನು. ಏನೇ ಕೆಲಸ ಮಾಡಲಿ ಭಗವಂತ ಇದು ನಿನಗೆ ಅರ್ಪಣೆ, ನೀನೇ ಮಾಡಿಸಿದ ನನ್ನ ಕೈಲಿಂದ ಅಂತ ಅಂದಿವಪ್ಪ ಅಂತಂದ್ರೆ ಈ ಏನಪ್ಪ ಅಂದ್ರೆ ಸಂಸಾರ ಚಕ್ರದಿಂದ ಮುಕ್ತಿ ಹೊಂದಬಹುದು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಇನ್ನು ನೆಕ್ಸ್ಟ್ 4ನೇದು ಯಾವುದಪ್ಪ ಅಂತಂದ್ರೆ ರಾಜಯೋಗ. ಇದು ಯೋಗಗಳಲ್ಲೇ ಶ್ರೇಷ್ಠ ಯೋಗ ಅಂತ ಹೇಳ್ತಾರೆ. ರಾಜಯೋಗ ಅಂದ್ರೆ ಏನಪ್ಪ ಅಂತಂದ್ರೆ ಮನಸ್ಸನ್ನು ಹತೋಟಿಯಲ್ಲಿಡು, ಸ್ವನಿಯಂತ್ರಣ. ನಿನ್ನ ವಿಚಾರಗಳ ಮೇಲೆ, ನಿನ್ನ ಮನಸ್ಸಿನ ಮೇಲೆ ನಿನಗೆ ಹಿಡಿತ ಸಾಧಿಸಬೇಕು. ಆ ಹಿಡಿತ ಸಾಧಿಸ್ಬೇಕಂದ್ರೆ ಸುಮ್ಮನೆ ಸಾಧಿಸೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ನಿಯಮಗಳವ, ಕೆಲವೊಂದು ಅಂಶಗಳವ. ಅದನ್ನೇ ಪತಂಜಲಿಗಳು ಏನಂತ ಹೇಳ್ತಾರಪ್ಪ ಅಂದ್ರೆ 8 ಅದಕ್ಕೆ 8 ಅಂಗಗಳನ್ನು ಹೇಳ್ತಾರೆ. 8 ಅಂಗಗಳು. ಆ ಅಂಗಗಳೆಲ್ಲ ಎದರಾಗ ಬರ್ತಪ್ಪ ಅಂದ್ರೆ ರಾಜಯೋಗದಾಗೆ ಬರ್ತವೆ. ಅದಕ್ಕೆ ರಾಜಯೋಗವನ್ನು ಏನಂತ ಕರೀತಾರೆ? ಪತಂಜಲಿಯ ಅಷ್ಟಾಂಗಗಳು ಅಂತ ಕರೀತಾರೆ. 8 ಅಂಗಗಳನ್ನು ಅವ್ರು ಹೇಳ್ತಾರೆ. ಅಂಗಗಳಂತಂದ್ರೆ ಕೆಟ್ಟವನ್ನು ಬಿಟ್ಟು ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಅಂತ ಅರ್ಥ. ಅದಕ್ಕೆ ಅಂಗಗಳು ಅಂತ ಕರೀತಾರೆ. ಅವು ಅಂಗಗಳು ಯಾವ್ಯಾವಪ್ಪ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಧಾರಣ. ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಧಾರಣ, ಜಪ ಮತ್ತು ಸಮಾಧಿ ಅಂತಕ್ಕಂಥ 8 ನಾವು ನಿಯಮಗಳನ್ನು ಜೀವನದಾಗ ಅಳವಡಿಸಿಕೊಂಡಿದ್ದೇ ಆದ್ರೆ ನಮಗೂ ಇವು ಮುಕ್ತಿಯನ್ನು ಕೊಡ್ತಾವ. ಇದು ರಾಜಯೋಗದಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅಷ್ಟಾಂಗ 8 ಅಂಗಗಳು. ಈ 8 ಅಂಗಗಳನ್ನು ನಾವು ಜೀವನದಾಗ ಅಳವಡಿಸ್ಕೊಳ್ಬೇಕು. ಈಗ ಒಂದೊಂದನ್ನು ನೋಡೋಣ, ಡಿಟೇಲಾಗಿ ಹೇಳ್ತೀನಿ. ಮತ್ತು ರಾಜಯೋಗದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ ರಾಜಯೋಗದ ಉಪಯೋಗಗಳವು ಅಂದ್ರೆ ಸಬ್ ಬ್ರಾಂಚಸ್, ಅದರ ಉಪಶಾಖೆಗಳವು. ಮಂತ್ರಯೋಗ, ತಂತ್ರಯೋಗ, ಸಿದ್ಧಿಯೋಗ, ಕುಂಡಲಿನಿ ಯೋಗ, ಕ್ರಿಯಾಯೋಗ, ಇವೆಲ್ಲ ರಾಜಯೋಗದಾಗೆ ಬರ್ತವೆ. ನಾವು ಹೇಳ್ತೀವಿ ಇಡ ಮತ್ತು ಸುಷುಮ್ನ ನಾಡಿ ಅಂತ ಬರ್ತಾವೆ ನಮ್ಮ ದೇಹದಲ್ಲಿ. ಇಡ ಮತ್ತು ಸುಷುಮ್ನ ನಾಡಿಯಿಂದ ನಮ್ಮಲ್ಲಿ 7 ಚಕ್ರಗಳು ಬರ್ತಾವೆ ಬಾಡಿದಾಗ. ಆ 7 ಚಕ್ರಗಳನ್ನು ಉದ್ದೀಪನ ಮಾಡಿಕೊಂಡು ನಾವೇನಪ್ಪ ಅಂದ್ರೆ ಬ್ರಹ್ಮನಲ್ಲಿ ಲೀನವಾಗಬೇಕು ಅಂತಕ್ಕಂಥದ್ದೇ ರಾಜಯೋಗದ ತತ್ವ. ಅಲ್ಲಿ 8 ಅಂಶಗಳನ್ನು ಒತ್ತಿ ಹೇಳ್ತಾರೆ. ಅವನು ಹೇಳಿದವರು ಪತಂಜಲಿಯವರು. ಆ 8 ಹೇಳಿದೆ: ಯಮ, ನಿಯಮ, ಆಸನ, ಪ್ರತ್ಯಾಹಾರ. ಈಗ ಒಂದೊಂದು ನೋಡ್ಕೊಂತ ಹೋಗೋಣ. ಒಂದೇದು ಯಾವುದು? ಅಷ್ಟಾಂಗಗಳಲ್ಲಿ ಬರ್ತಕ್ಕಂಥದ್ದು ಒಂದೇದು ಯಾವುದು? ಯಮ. ಯಮ ಅಂತಂದ್ರೆ ಏನಿಲ್ಲ, ಸಿಂಪಲ್, ಕೆಟ್ಟ ಕೆಲಸಗಳನ್ನು ಬಿಟ್ಟು ಹಾಕೋದು. ಕೆಟ್ಟ ಕೆಲಸಗಳನ್ನು ಬಿಟ್ಟು ಹಾಕೋದು. ಏನು? ಅಹಿಂಸೆ, ಯಾರಿಗೆ ಹಿಂಸೆ ಮಾಡಂಗಿಲ್ಲ. 5 ಬರ್ತಾವೆ ಯಮಗಳದಾಗ. ಎಷ್ಟು? 5. ಅಹಿಂಸೆ, ಹಿಂಸೆಯನ್ನು ಮಾಡಂಗಿಲ್ಲ. ಆಸ್ತೇಯ, ಕಳ್ಳತನವನ್ನು ಮಾಡಂಗಿಲ್ಲ. ಸತ್ಯನೇ ನುಡಿಬೇಕು. ಮತ್ತು ಅಪರಿಗ್ರಹ, ಬೇರೆಯವರು ಯಾರಾದರೂ ವಸ್ತು ನಮಗೆ ಕೊಟ್ಟರೆ ಅದನ್ನು ನಮಗೆ ಬೇಡವಾಗಿರ್ತಕ್ಕಂಥ ಯಾವುದನ್ನು ನಾವು ಸ್ವೀಕರಿಸಬಾರ್ದು. ಇವು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಮನಸ್ಸನ್ನು ನಿಯಂತ್ರಣದಾಗ ಇಟ್ಕೋಬೇಕು. ಇವು 5 ಯಮದಾಗ ಬರ್ತಾವೆ. ಯಮ ಅಂದ್ರೆ ಕೆಟ್ಟವನ್ನೆಲ್ಲ ಹೊರಗಡೆ ಹಾಕೋದು. ನೆಕ್ಸ್ಟ್ 2ನೇದು ಬರ್ತಕ್ಕಂಥದ್ದು ನಿಯಮ. ನಿಯಮ ಅಂತಂದ್ರೆ ಏನು? ಆತ್ಮಶಿಕ್ಷಣ. ಇಲ್ಲಿ ಏನೇನು ಬರ್ತಾವಪ್ಪ ಅಂತಂದ್ರೆ ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಬರ್ತವೆ. ಇಲ್ಲಿ ಏನೇನು? ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಸಂತೋಷ ಅಂತಂದ್ರೆ ನಮಗೆ ಎಷ್ಟು ಸಿಕ್ಕದ ಅಷ್ಟದಾಗ ತೃಪ್ತಿ ಆಗಿರೋದು ಆರಾಮ್ಸೆ. ನಾನು ಮೊದಲು ಹೇಳಿದ್ನಲ್ಲ, ಆತ್ಮದ ಸ್ವರೂಪವೇ ಆನಂದಮಯ. ಆತ್ಮ ಯಾವಾಗಲೂ ಆನಂದದಾಗ ಇರ್ತದೆ. ಆದರೆ ಯಾಕೆ ನಾವು ಅದಕ್ಕೆ ಕಷ್ಟ ಆಗಿವಪ್ಪ ಅಂತಂದ್ರೆ ಅದ್ರ ಮೇಲೆ ನಾವು ಸಿಕ್ಕದ್ದು ಇರ್ಲಾರ್ದೆಲ್ಲ ಒಯ್ದು ಅದ್ರ ಮೇಲೆ ಹಾಕಿ ಏನೇನು ವಿಚಾರಗಳು ಮಾಡಿ ಅದನ್ನು ನಾವು ಅಳಂಗ್ ಮಾಡಿ. ಆದ್ದರಿಂದ ಆತ್ಮದ ಮೂಲ ತತ್ವವೇ ಆನಂದ ಸ್ವರೂಪ. ಅದಕ್ಕೆ ಶಂಕರಾಚಾರ್ಯರು ಹೇಳಿದರು, ಚಿದಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಅಂತ.
ಚಿದಾನಂದ ಸ್ವರೂಪ ಅಂದ್ರೆ ಯಾವಾಗಲೂ ಆತ್ಮ ಆನಂದವಾಗೇ ಇರ್ತದೆ. ಸಂತೋಷ ಅಂದ್ರೆ ಏನು? ನಮ್ಗೆ ಎಷ್ಟಾದ ಅಷ್ಟದ ಖುಷಿ ಪಡೋದು, ಇನ್ನೊಬ್ರು ನೋಡಿ ದುಃಖ ಪಡೋದಲ್ಲ. ಯಾರೊಬ್ಬ ಶ್ರೀಮಂತ ಇರ್ತಾನೆ, ನಾನೇ ಶ್ರೀಮಂತ ಇಲ್ಲ, ನಾನೇ ಕವನಂಗಿಲ್ಲ, ಹಿಂಗೆ ಅನ್ಕೊಂಡ್ರೆ ಅಂದ್ರೆ ನೀವು ಸಾಯತನ ದುಃಖಿಗಳಾಗೇ ಇರ್ತೀರಿ. ಏನಾದ ನಿಮ್ಮ ಬಳಿ ಅದರಷ್ಟರಲ್ಲೇ ಸುಖವನ್ನು ಪಡೋದು, ಸಂತೋಷವನ್ನು ಪಡೋದು, ಇದು ಸಂತೋಷ. ತಪಸ್ಸು ಅಪ್ಪ ಅಂತಂತಂದ್ರೆ ನಿಮ್ಮ ಮನಸ್ಸನ್ನು ಒಳಗಡೆ ಎಳ್ಕೊಳ್ಳೋದು. ಹೊರಗಡೆನೇ ಹೋಗ್ತಿರ್ತದೆ ಮನಸ್ಸು ಬೇಡವಾದ ವಿಷಯ ಕಡೆಗೆ, ಅದನ್ನು ಎಳ್ಕೊಂಡು ತಂದು ಒಳಗಡೆ ಅಂತರ್ಮುಖಿ ಮಾಡೋದೇ ತಪಸ್ಸು. ಸ್ವಾಧ್ಯಾಯ ಅಂತಂದ್ರೆ ಒಳ್ಳೆ ಗ್ರಂಥಗಳನ್ನು ಓದುವುದು, ಒಳ್ಳೆ ಧರ್ಮ ಗ್ರಂಥಗಳನ್ನು ಓದುವುದು, ಅದರಲ್ಲಿ ಏನೇನು ಸದ್ವಿಚಾರಗಳು ಹೇಳ್ಯಾರ ಅವನ್ನೆಲ್ಲ ಜೀವನದಾಗ ಅಳವಡಿಸ್ಕೊಳ್ಬೇಕು. ಸ್ವ ಅಧ್ಯಾಯ ಸ್ವಂತವಾಗಿ ಓದ್ಕೊಂಡು ಧರ್ಮಗ್ರಂಥಗಳು ಆಗಿರ್ಬೋದು ಮತ್ತು ತತ್ವಜ್ಞಾನ ಆಗಿರ್ಬೋದು ಅಥವಾ ಒಳ್ಳೆಯ ಗುರುಗಳು ಹೇಳ್ತಕ್ಕಂಥ ಬೋಧನೆಗಳನ್ನು ನಾವು ಅಳವಡಿಸಿಕೊಳ್ಳೋದೇ ಸ್ವಾಧ್ಯಾಯ. ನೆಕ್ಸ್ಟ್ ಬರೋದು ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂತಂದರೆ ದೇವರಲ್ಲಿ ಭಕ್ತಿ ಇಡೋದು. ಭಗವಂತ ಆತನಲ್ಲಿ ಭಕ್ತಿ ಇಟ್ಟು ನಾವು ಜೀವನದಾಗ ನಡೆಯೋದಕ್ಕೆ ಈಶ್ವರ ಪ್ರಣಿಧಾನ ಅಂತ ಕರೀತಾರೆ. ಯಮ ಆಯಿತು, ನಿಯಮ ಆಯಿತು. ಇನ್ನು ಮೂರನೇದು ಆಸನ. ಆಸನ ಅಂತಂದ್ರೆ ಪೊಯಿಶ್ಚರ್. ನೀವು ಮಾಡ್ತಿರಲ್ಲ, ಡ್ರಿಲ್ ಮಾಡ್ತಿರಲ್ಲ, ಒಂದು ನಿಮಗೆ ದೇಹಕ್ಕೆ ಆರಾಮಾಗಿರ್ತಕ್ಕಂಥ ಭಂಗಿ ಹುಡುಕೊಳ್ಳೋದೇ ಆಸನ. ಆಸನ ಅಂತಂದ್ರೆ ದೇಹಕ್ಕೆ ಆರಾಮಾಗಿರ್ತಕ್ಕಂಥ ಒಂದು ಭಂಗಿ, ಅದನ್ನೇ ಆಸನ ಅಂತ ಕರಿತೀವಿ. ನೆಕ್ಸ್ಟು ಆಸನ ಆಗೋಣ. ಪ್ರಾಣಾಯಾಮ ಭಾಳ ಇಂಪಾರ್ಟೆಂಟ್. ಪ್ರಾಣಾಯಾಮ ಮಾಡ್ಬೇಕಂತ ಹೇಳಿದ್ವಿ. 4ನೇದು ಪ್ರಾಣಾಯಾಮ ಅಂತಂತಂದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸ, ಗಾಳಿಯನ್ನು ಒಳಗಡೆ ತಗೊಳ್ಳೋದು ಮತ್ತು ಗಾಳಿಯನ್ನು ಹೊರಗಡೆ ಬಿಡೋದು. ಇವೆರಡರ ಮೇಲೂ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಇವುಗಳನ್ನು ನಿಯಂತ್ರಣಕ್ಕೆ ತಗೊಳ್ಬೇಕು. ಉಚ್ಛ್ವಾಸ ಮತ್ತು ನಿಶ್ವಾಸ, ಗಾಳಿಯನ್ನು ಹೊರಗೆ ಬಿಡೋದು ಮತ್ತು ಒಳಗೆ ಎಳ್ಕೊಳ್ಳೋದು, ಇವುದ್ರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಇವುಗಳನ್ನು ನಿಯಂತ್ರಣದಾಗ ಇಟ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಪ್ರಾಣಾಯಾಮ ಅಂತ ಕರೀತಾರೆ. ನಾವು ದಿನವೂ ಕೂಡ ಪ್ರಾಣಾಯಾಮ ಮಾಡೋದ್ರಿಂದ ಅನೇಕ ರೋಗಗಳು ನಾವು ಏನಪ್ಪ ಅಂದ್ರೆ ತೊಲಗಿಸ್ಬೋದು. ಈಗೆಲ್ಲ ದುನಿಯಾ ಕಾಯಿಲೆಗಳು ಬರಕತ್ತಾವೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ಕಿಡ್ನಿ. ನೀವು ದಿನನಿತ್ಯ ಪ್ರಾಣಾಯಾಮವನ್ನು ಅಂದ್ರೆ ನಿಮ್ಮ ಉಸಿರನ್ನು ಹೊರಗೆ ಹೋಗೋದು ಮತ್ತು ಒಳಗೆ ಎಳ್ಕೊಳ್ಳೋದು, ಅದ್ರ ಮೇಲೆ ಒಂದು ಹತೋಟಿ ಇತ್ತಪ್ಪ ಅಂದ್ರೆ ನೀವು ಅನೇಕ ರೋಗಗಳಿಂದ ಮುಕ್ತಿಯನ್ನು ಪಡಿತೀರಿ. ಇದು ಪ್ರಾಣಾಯಾಮ. ನೆಕ್ಸ್ಟ್ ಪ್ರತ್ಯಾಹಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು 5ನೇದು ಪ್ರತ್ಯಾಹಾರ ಅಂದ್ರೆ ಏನಪ್ಪ ಅಂತಂದ್ರೆ ಇಂದ್ರಿಯಗಳನ್ನು ನಿಗ್ರಹಿಸುವುದು. ಪಂಚೇಂದ್ರಿಯಗಳವಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಮನಸ್ಸಿಗೆ ಬಂದಂಗೆ ಮಾಡ್ತೀವಂಥವು. ಇವು ಲಂಗು ಲಗಾಮಿರಲಾರ್ದ ಕುದುರೆಗಳಿವು. ಇವುಗಳಿಗೆ ಕಡಿವಾಣ ಹಾಕ್ಬೇಕು. ನಾ ಸಿಕ್ಕಂಗೆ ಮಾಡ್ತೀನಿ. ಮನಸ್ಸು ಎಕಡೆ ಹೊರಗೆ ಹೋಗ್ತಾನೆ ಇರ್ತದೆ, ಕೆಟ್ಟ ಕಡೆಗೆ ಹರಿತಿರ್ತದೆ. ಹೆಂಗೆ ನೀರು ಇಳಿಜಾಪಿಗೆ ಹರಿತದೆ, ಹಂಗೆ ಮನಸ್ಸು ಯಾವಾಗಲೂ ಕೂಡ ನೆಗೆಟಿವಿಟಿ ಕಡೆಗೆ ಜಾಸ್ತಿ ಓಡ್ತೀವಂಥದ್ದು. ಅದನ್ನು ಹಿಡಿಬೇಕು. ನಾವು ಹಿಡಿದು ಪಾಸಿಟಿವಿಟಿ ಕಡೆಗೆ ಕರ್ಕೊಂಡ್ಬರ್ಬೇಕು. ಒಳಗಡೆ ಹೊರ ಹೋಗ್ತಕ್ಕಂಥ ಇಂದ್ರಿಯಗಳನ್ನು ಲಗಾಮ್ ಹಾಕಿ ಅವುಗಳನ್ನು ಒಳಗೆ ಎಳ್ಕೊಳ್ಳೋದೇ ಏನಂತ ಕರಿತೀವಿ ನಾವು? ಪ್ರತ್ಯಾಹಾರ. ನೆಕ್ಸ್ಟು ಬರ್ತಕ್ಕಂಥದ್ದು ಧಾರಣ. ಹೇಳಿದ್ವಿ. ಧಾರಣ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ವಸ್ತುವಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು, ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು. ಈಗ ನೀವು ಜಪ ಮಾಡ್ತಾರೆ ನೋಡ್ರಿ, ಕೈಯಾಗಿ ಲಿಂಗ ಹಿಡ್ಕೊಂಡು ಜಪ ಮಾಡಲ್ಲ ಅಂದ್ರೆ ತಮ್ಮ ಎಲ್ಲ ಶಕ್ತಿಯನ್ನು ಅಲ್ಲೇ ಧಾರಣ ಮಾಡಿರ್ತಾರೆ. ಯಾವುದೇ ವಸ್ತು ಅದು ನಿಮ್ಮ ಹೃದಯ ಆಗಿರ್ಬೋದು, ಇಲ್ಲ ನಿಮ್ಮ ಏನಪ್ಪ ಅಂದ್ರೆ ಇಲ್ಲಿ ಇದಾಗಿರ್ಬೋದು, ಯಾವುದೇ ವಸ್ತುವಿನ ಮೇಲೆ ಅಲ್ಲ, ದೇವರಾಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವುದಾದ್ರೂ ಒಂದು ಶುದ್ಧ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಏನಂತ ಕರೀತಾರೆ? ಧಾರಣ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಯಾವುದು? ಜಪ. ಧಾರಣ ಬರ್ತಕ್ಕಂಥದ್ದು ಧ್ಯಾನ. ನೆಕ್ಸ್ಟ್ ಧ್ಯಾನ. ಈಗೇನು ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದ್ರಲ್ಲ, ಈಗ ಅದರ ಮೇಲೆ ಧ್ಯಾನ ಮಾಡೋದು. ಮನಸ್ಸನ್ನು ಒಂದೇ ಕಡೆಗಿಟ್ಕೊಂಡು ಒಳಗಡೆ ಏನಪ್ಪ ಅಂತಂದ್ರೆ ಅಲೆಗಳು ಎದ್ದೇಳಲಾರ್ದಂಗೆ ಆ ವಸ್ತುವಿನ ಮೇಲೆ ಜಪ ಮಾಡೋದಕ್ಕೆ ಏನಂತ ಕರಿತೀವಿ? ಧ್ಯಾನ ಅಂತ ಕರಿತೀವಿ. ಧ್ಯಾನ ಮಾಡೋದು ಅಂತಂತಂದ್ರೆ ಕಣ್ಮುಚ್ಚಿ ನಿಮ್ಗೆ ಕೂಡ್ತಾರಲ್ಲ ಅಂದ್ರೆ ನಿಮ್ಮ ಒಳಗಡೆ ಯಾವುದೇ ಆಲೋಚನೆಗಳು ಇರೋಂಗಿಲ್ಲ. ಆಲೋಚನೆ ಎಲ್ಲ ಎದರ ಮೇಲೆ ಇರಬೇಕು? ಆ ವಸ್ತುವಿನ ಮೇಲೆ ಇರಬೇಕು. ಯಾವ ವಸ್ತು? ಅದು ದೇವರಾಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದು ಒಂದು ಪರಿಶುದ್ಧವಾದ ವಸ್ತು ಆಗಿರಬೇಕು. ಅದರ ಮೇಲೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ನಂತರ ಧ್ಯಾನ. ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದು? ಸಮಾಧಿ ಅಂದ್ರೆ ಚಿತ್ತದ ಹೈಯೆಸ್ಟ್ ಲೆವೆಲ್ ಇದೆ. ಇದು ಲಾಸ್ಟ್ ಅಂತ ಅಂದ್ರೆ ಆ ವಸ್ತುನೇ ನೀನಾಗೋದು. ಫಾರ್ ಎಕ್ಸಾಂಪಲ್, ನೀ ಆತ್ಮದ ಬಗ್ಗೆ ನಿನ್ನ ಒಳಗಡೆನೇ ಪರಮಾತ್ಮನ. ಶಂಕರಾಚಾರ್ಯ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮವನ್ನು ಭೇಟಿಯಾಗೋದು. ಯಾವಾಗ ಭೇಟಿ ಆಗ್ತಿದ್ದೀನಪ್ಪ ಅಂದ್ರೆ ಇವೆಲ್ಲ ಆಗ್ಬೇಕು ನೀವು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಹೌದಾ, ಧ್ಯಾನ, ಇಷ್ಟೆಲ್ಲ ದಾಟಿಗಳು ಬಂದುಗಳೇ. ಇವನ್ನೆಲ್ಲ ನೀ ಗೆದ್ಯಪ್ಪ ಅಂತಂದ್ರೆ, ನಿನ್ನ ಇಂದ್ರಿಯಗಳನ್ನು ನೀ ಹತೋಟಿಗೆ ತೊಗೊಂಡಿದ್ದೆ ಆದ್ರೆ ನಿನ್ನೊಳಗಡೆ ಇರತಕ್ಕಂಥ ಭಗವಂತ ನಿನಗೆ ದರ್ಶನ ಕೊಡ್ತಾನೆ. ಒಳಗಡೆನೇ ಅನ್ನತ್ತ, ಹೊರಗಿಲ್ಲ. ಅವಾಗ ಆ ಭಗವಂತನ ಜೊತೆಗೆ, ಆತ್ಮದ ಜೊತೆಗೆ ನೀ ಕುಡ್ಕೊಂಡ್ಬಿಡ್ತೀವಿ.
ಅದೇ ಸಮಾಧಿ. ಐಕ್ಯ ಆಗೋದು ಸಮಾಧಿ ಅಂದ್ರೆ ನಿನ್ನೊಳಗೆ ನೀನೇ ಐಕ್ಯ ಆಗೋದು. ಅವಾಗೆಲ್ಲ ಹೊರಗಿನ ಪ್ರಪಂಚನೇ ಹೋಗಿಬಿಡ್ತದೆ. ಅವು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರಪಂಚ ಎಲ್ಲ ಶೂನ್ಯ ಆಗಿ ನಿನ್ನೊಳಗಡೆ ಇರ್ತಕ್ಕಂಥ ಬೆಳಕು ನಿನಗೆ ಕಾಣ್ತದ. ಇದಕ್ಕೆ ಏನಂತ ಕರೀತಾರೆ? ಸಮಾಧಿ ಅಂತ ಕರೀತಾರೆ. ಸೊ ಇಷ್ಟು ಏನಪ್ಪ ಅಂದ್ರೆ ಅಷ್ಟಾಂಗಗಳು, 8 ಅಂಗಗಳು. ಈ 8 ಅಂಗಗಳನ್ನು ನಾವು ಜೀವನದಾಗ ಅಳವಡಿಸಿಕೊಂಡಿದ್ದೇ ಆದ್ರೆ ನಾವು ಕೂಡ ಏನಪ್ಪ ಅಂತಂದ್ರೆ ಯೋಗದ ಉನ್ನತ ಹಂತವನ್ನು ತಲುಪಬಹುದು. ಅದಕ್ಕೆ ಹೇಳ್ತಾರೆ ಶ್ರೀಕೃಷ್ಣ ಅದ್ಭುತವಾಗಿ ಹೇಳ್ತಾನೆ. ಏನು ಯೋಗ ಅಂತಂದ್ರೆ ಏನಪ್ಪ ಅಂದ್ರೆ ನಿಮ್ಮ ನೋವು ಮತ್ತು ದುಃಖಗಳಿಂದ ನಿಮ್ಮನ್ನು ಪಾರು ಮಾಡೋದೇ ಯೋಗ. ನಿಮ್ಮ ನೋವು ಮತ್ತು ದುಃಖಗಳಿಂದ ನಿಮ್ಮನ್ನು ಪಾರು ಮಾಡೋದೇ ಯೋಗ. ಶ್ರೀಕೃಷ್ಣ ಹೇಳ್ತಾನೆ, ಅದ್ಭುತವಾಗಿ ಹೇಳ್ತಾನೆ. ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಉಣವನಿಗೂ ಯೋಗ ಮಾಡೋಕ್ಕಾಗಲ್ಲ, ಕಡಿಮೆ ಉಣವನಿಗೂ ಯೋಗ ಮಾಡೋಕ್ಕಾಗಲ್ಲ. ಹೆಚ್ಚಿಗೆ ನಿದ್ದೆ ಮಾಡೋವನಿಗೂ ಯೋಗ ಮಾಡೋಕ್ಕಾಗಲ್ಲ, ಕಡಿಮೆ ನಿದ್ದೆ ಮಾಡೋವನಿಗೂ ಯೋಗ ಮಾಡೋಕ್ಕಾಗಲ್ಲ. ಯೋಗ ಅಂತಕ್ಕಂಥದ್ದು ಬ್ಯಾಲೆನ್ಸ್. ಅದನ್ನು ನಾವು ಸಮತೋಲಿತವಾಗಿ ತೊಗೊಳ್ಬೇಕು. ಹೆಚ್ಚಿಗೂ ಇರಬಾರ್ದು, ಕಡಿಮೆ ಇರಬಾರ್ದು. ಸಮತೋಲಿತವಾಗಿ ಯಾರು ಜೀವನವನ್ನು ತಗೊಳ್ತಾರೋ ಅವ್ರು ಮಾತ್ರ ಯೋಗಿಗಳಾಗೋಕ್ಕೆ ಸಾಧ್ಯ. ಅವ್ರು ಮಾತ್ರ ಯೋಗವನ್ನು ಕಲಿಬಹುದು. ಹೆಚ್ಚಿಗೂ ಇಲ್ಲ, ಕಡಿಮೆನೂ ಇಲ್ಲ, ಸಮಸ್ಥಿತಿ, ಸಮತೋಲನ ಸ್ಥಿತಿಯಲ್ಲಿ ಯಾರು ಇರ್ತಾರೋ ಅವನು ಮಾತ್ರ ಯೋಗ ಮಾಡ್ಬೋದು. ಯಾರು ಯೋಗಿ ಇರ್ತಾನೋ ಅವನು ಸ್ಥಿತಪ್ರಜ್ಞೆ ಅಂದ್ರೆ ಗೊತ್ತಲ್ಲ. ಸ್ಥಿತಪ್ರಜ್ಞೆ ಅಂತಂದ್ರೆ ಖುಷಿದಾಗೂ ಹಂಗೆ ಇರ್ತಾನೆ, ದುಃಖದಾಗೂ ಹಂಗೆ ಇರ್ತಾನೆ. ನೀವು ಹೊಗಳಿದ್ರೂ ಅವನಿಗೆ ಏನು ಅನ್ಸಲ್ಲ, ಬೈದ್ರೂ ಏನು ಅನ್ಸಲ್ಲ. ಅಂಥವನಿಗೆ ಸ್ಥಿತಪ್ರಜ್ಞೆ ಅಂತ ಕರೀತಾರೆ. ಯೋಗಿ ಮಾತ್ರ ಸ್ಥಿತನಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಭಗವದ್ಗೀತೆದಾಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯೋಗಿಯಾಗು ಅರ್ಜುನ ಅಂತ, ಯೋಗಿಯಾಗು ನೀನು ಅಂತ. ಪ್ರಪಂಚದ ಮೊದಲ ಯೋಗಿ ಯಾರು ಗೊತ್ತಲ್ಲ? ಬ್ರಹ್ಮಾಂಡದ ಮೊದಲ ಯೋಗಿ ಯಾರು? ಶಿವ. ಆದಿಯೋಗಿ ಅಂತ ಕರೀತಾರೆ ಶಿವನನ್ನು. ಇಡೀ ಜಗತ್ತಿಗೆ ಯೋಗವನ್ನು ಕಲಿಸ್ಕೊಟ್ಟವು ಯಾರಪ್ಪ ಅಂತಂದ್ರೆ ಶಿವ. ಆತ ಯಾರಿಗೆ ಹೇಳಿಕೊಡ್ತಾನಂದ್ರೆ ಸಪ್ತ ಋಷಿಗಳಿಗೆ ಹೇಳ್ತಾನೆ. ಬ್ರಹ್ಮನ ಮಾನಸ ಪುತ್ರರಾಗಿರ್ತಕ್ಕಂಥ 7 ಋಷಿಗಳಿಗೆ ಆದಿಯೋಗಿ ಶಿವ ಏನಪ್ಪ ಅಂದ್ರೆ ಯೋಗವನ್ನು ದಾರೆ ಇರ್ತಾನೆ, ಯೋಗದ ಜ್ಞಾನವನ್ನು ದಾರೆ ಇರ್ತಾನೆ. ಆ ಸಪ್ತ ಋಷಿಗಳು ಏನಪ್ಪ ಅಂದ್ರೆ ಇಡೀ ಜಗತ್ತಿಗೆ ತಮ್ಮ ಮುಂದಿನ ಕುಲಕ್ಕೆ ಆ ಯೋಗವನ್ನು ಪರಿಚಯ ಮಾಡ್ಕೊಂತ ಬರ್ತಾರೆ. ಈ ರೀತಿ ಯೋಗ ಇಡೀ ವಿಶ್ವದೆಲ್ಲೆಡೆ ಹರಡ್ಯದ. ಅದು ನಮ್ಮ ಏನಪ್ಪ ಅಂದ್ರೆ ಭಾರತ ಇಡೀ ವಿಶ್ವ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಬೆಳಕು. ಎಂಥ ಬೆಳಕಪ್ಪ ಅಂದ್ರೆ ಪ್ರಖರವಾದ ಬೆಳಕು. ಇವತ್ತು ಇಡೀ 177 ರಾಷ್ಟ್ರಗಳು ಕೂಡ ಜೂನ್ 21ಕ್ಕೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಎಲ್ಲ ಕಡೆಗೆ ಯೋಗವನ್ನು ಮಾಡ್ತಾರೆ. ಅದರಿಂದ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಎಲ್ಲ ರೀತಿಯಾಗೂ ನೀವು ಸದೃಢ ಆಗ್ಬೋದು. ವಿವೇಕಾನಂದವ್ರು ಹೇಳ್ತಾರೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದ. ಯಾರ ದೇಹ ಸದೃಢವಾಗಿರ್ತದ ಅವ್ರ ಮನಸ್ಸು ಸದೃಢವಾಗಿ ಇರ್ತದ. ಆ ಸದೃಢವಾಗಿರಬೇಕು. ದೇಹ ಮತ್ತು ಮನಸ್ಸು ಎರಡು ಸದೃಢವಾಗಿರ್ಬೇಕಂದ್ರೆ ನಾವು ಏನು ಮಾಡಬೇಕು? ಯೋಗ ಮಾಡಬೇಕು. ಅದಕ್ಕೆ ಇಂಗ್ಲೀಷ್ದಾಗ ಹೇಳ್ತಾರೆ, ನೌ ಯೋಗ ನೌ ಹೆಲ್ತ್, ನೋ ಯೋಗ ನೋ ಹೆಲ್ತ್. ಯೋಗವನ್ನು ತಿಳಿಯಿರಿ, ಆರೋಗ್ಯವಂತರಾಗಿ. ಯೋಗ ತಿಳಿಲಿಲ್ಲಪ್ಪ ಅಂತಂದ್ರೆ ಆರೋಗ್ಯನೂ ಕೂಡ ನಿಮಗೆ ಇಲ್ಲ. ಆದ್ದರಿಂದ ಯೋಗ ಅಂತಕ್ಕಂಥದ್ದು ಯೋಗ ಮಾಡೋದ್ರಿಂದ ನಿಮ್ಮ ಯೋಗನೇ ಚೇಂಜ್ ಆಗ್ತದೆ. ಯೋಗನೇ ಚೇಂಜ್ ಆಗ್ತದೆ. ಪ್ರತಿಯೊಬ್ಬರೂ ಕೂಡ ದಿನನಿತ್ಯ ಯೋಗವನ್ನು, ಪ್ರಾಣಾಯಾಮವನ್ನು, ಈ ಅಷ್ಟಾಂಗ ಯೋಗಗಳನ್ನು ಮಾಡಿರಿ. ಮತ್ತು ಹೇಳಿದ್ದೀವಿ, ಜೂನ್ 21ಕ್ಕೆ ಯಾಕೆ ಮಾಡಿದಿರಿ ಇದನ್ನು? ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆದಾಗ ಏನಪ್ಪ ಅಂದ್ರೆ ಆ ದಿನ ಮಾತಾಡಿದರು. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಯೋಗದ ಏನಪ್ಪ ಅಂದ್ರೆ ಮಹತ್ವ ಗೊತ್ತಾಗಲಿ ಅಂತ ವಿಶ್ವಸಂಸ್ಥೆದಾಗ ಹೇಳಿದ ಸಲುವಾಗಿ ಜೂನ್ 21ನೇ ಆಯ್ಕೆ ಮಾಡ್ಕೊಂಡ್ರು ಡೇಟ್. ಯಾಕಪ್ಪ ಅಂತಂದ್ರೆ ನೆನಪಿರಲಿ, ಜೂನ್ 21 ಇಡೀ ವರ್ಷದಾಗೆ ಅತ್ಯಂತ ಹೆಚ್ಚು ಬಿಸಿಲಿರುವ ದಿನ. ನೆನಪಿರಲಿ, ಜೂನ್ 21ನೇ ತಾರೀಕು ಸೂರ್ಯ ಜಾಸ್ತಿ ಹೊತ್ತಿರ್ತಾನೆ ಭೂಮಿ ಮೇಲೆ. ಸೂರ್ಯ ಅಂದರೆ ಏನು? ನಮ್ಗೆ ಶಕ್ತಿಯ ಸಂಕೇತ. ಹಿಂದಕ್ಕೆ ಸಪ್ತ ಋಷಿಗಳು ಸೂರ್ಯನಿಗೆ ಅಭಿಮುಖವಾಗಿ ಏನಪ್ಪ ಅಂತಂದ್ರೆ ನಿಂತು ಸೂರ್ಯ ನಮಸ್ಕಾರ ಮಾಡಿ ಶಕ್ತಿಯನ್ನು ಪಡ್ಕೋತಿದ್ರು. ಈಗ ನಾವು ಹೇಳ್ತೀವಿ, ಈಗ ಮುಂಗಾರು ಬಂತು ಗೊತ್ತದ ಇಲ್ಲ, ಮಳೆ ಬರ್ತದೆ. ಮುಂಗಾರದಾಗ ಎಲ್ಲ ಚಟುವಟಿಕೆಯಾಗಿ ಆಷಾಢದ ಗಾಳಿ ಬಡ್ದು ಸ್ವಲ್ಪ ಮೈಯೆಲ್ಲ ಏನಪ್ಪ ಅಂತಂದ್ರೆ ಮೆತ್ತಗಾಗಿರ್ತದೆ. ಚುರುಕಾಗಬೇಕಪ್ಪ ಅಂದ್ರೆ ಸೂರ್ಯನ ಬೆಳಕು ಬೇಕು, ನಮಗೆ ಪ್ರಖರವಾದ ಬೆಳಕು ಬೇಕು. ಅದು ಜೂನ್ 21 ಭೂಮಿ ಮೇಲೆ ಹೈಯೆಸ್ಟ್ ಇರ್ತದೆ. ಜೂನ್ 21 ಹೆಚ್ಚು ಸೂರ್ಯ ಭೂಮಿ ಮೇಲೆ ಇರ್ತಕ್ಕಂಥ ದಿನ. ಆತನ ಪ್ರಖರವಾದ ಬೆಳಕು ನಮ್ಮ ಮೇಲೆ ಬಿದ್ದು ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಎನರ್ಜಿ ಜಾಸ್ತಿ ಆಗ್ತದೆ. ಅವಾಗ ಬಾಡಿದಾಗ ಎಲ್ಲ ಚೈತನ್ಯ ಏನಾಗ್ತದಪ್ಪ ಅಂತಂದ್ರೆ ಎದ್ದು ಕುಣಿತದೆ. ಅದರಿಂದ ನಾವು ಸೇವೆಯನ್ನು ಮಾಡ್ಬೋದು ಅಂತ ತಿಳಿದು ಜೂನ್ 21ಕ್ಕೆ
ಯೋಗ ದಿನ ಅಂತ ಆಚರಣೆ ಮಾಡ್ತಾರೆ. ಯಾರ್ಯಾರಿಗೆ ಪತಂಜಲಿ ಯೋಗ ಕ್ರಿಸ್ತಪೂರ್ವ 3ರಲ್ಲಿರ್ತಕ್ಕಂಥ ಪತಂಜಲಿ ಅಂತಕ್ಕಂಥ ಋಷಿಯ ಆ ದಿವ್ಯ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಲಿ, ಅದನ್ನು ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದ್ರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡ್ಕೊತ ಬರ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಈಗ ನಮಗೆ ರೋಗ ಬರಬಾರ್ದಪ್ಪ ಅಂತಂದ್ರೆ ನಾವು ಯೋಗ ಮಾಡಬೇಕು. ಮಾಡಿದರೆ ಯೋಗ ಓಡುವುದು ರೋಗ, ಮಾಡಿದರೆ ಯೋಗ ಓಡುವುದು ರೋಗ. ಯೋಗ ಮಾಡಿ ನಿರೋಗಿಯಾಗಿ. ಯೋಗ ಮಾಡೋದ್ರಿಂದ ನಿರೋಗ ಅಂತಂದ್ರೆ ರೋಗಿನೇ ಆಗೋದಿಲ್ಲ, ರೋಗಗಳೇ ಬರೋಲ್ಲ, ಆರಾಮ್ ದೇಹ ಭಾಳ ಫಿಟ್ ಆಗಿರ್ತದೆ. ಯೋಗ ಮಾಡಿ ನಿರೋಗಿಯಾಗಿ. ನಮ್ಮ ಭಾರತದಾಗ ಭಾಳಷ್ಟು ಫೇಮಸ್ ಯೋಗ ಗುರುಗಳಾರ. ಅಂಥದ್ರಾಗ ನಿಮ್ಮೆಲ್ಲರಿಗೂ ಗೊತ್ತು ಬಾಬಾ ರಾಮದೇವ್, ಕೇಳಿರಲ್ಲ? ಬಾಬಾ ರಾಮದೇವ್ ಅವರು ಯೋಗ, ಅವರು ನೀವು ಟಿ ವಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಎಲ್ಲ ಅವರು ಮೇನ್ ನಮ್ಮ ಭಾರತದಾಗೆ ಯೋಗದ ಏನಪ್ಪ ಅಂತಂದ್ರೆ ದೊಡ್ಡ ಗುರುಗಳು ಯಾರಪ್ಪ ಅಂದ್ರೆ ಬಾಬಾ ರಾಮದೇವ್. ಏನಪ್ಪ ಅಂತಂದ್ರೆ ಅಲ್ಲಿ ಹಿಮಾಲಯದಲ್ಲಿ ಅವರ ಆಶ್ರಮ ಅದ ಋಷಿಕೇಶದಲ್ಲಿ. ಅಲ್ಲಿಂದ ಅವರು ಟಿ ವಿದಾಗೆಲ್ಲ ಅವ್ರದ್ದು ಯೂಟ್ಯೂಬ್ದಾಗ ನೋಡ್ಬೋದು ನೀವು, ಯಾವ ರೀತಿ ಯೋಗಗಳು ಮಾಡಬೇಕು, ಆಸನಗಳು ಹೆಂಗೆ ಮಾಡ್ಬೇಕು ಅಂತೆಲ್ಲ ಹೇಳಿಕೊಡ್ತಾರೆ. ಬೆಂಗಳೂರದಾಗ ಮತ್ತೆ ಯಾರಪ್ಪ ಅಂತಂದ್ರೆ ಆರ್ಟ್ ಆಫ್ ಲಿವಿಂಗ್ ಅಂತಕ್ಕಂಥ ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂಥ ಶ್ರೀ 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 ರವಿಶಂಕರ್ ಗುರೂಜಿಗಳು, ಅವ್ರನ್ನೂ ಕೂಡ ಏನಪ್ಪ ಅಂದ್ರೆ ಯೋಗವನ್ನು ಹೇಳಿಕೊಡ್ತಾರೆ, ರವಿಶಂಕರ್ ಗುರೂಜಿಗಳು. ಅದೇ ರೀತಿ ಕೊಯಂಬತ್ತೂರಿನ ಕೊಯಂಬತ್ತೂರಿನಲ್ಲಿರ್ತಕ್ಕಂಥ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವ್ರ ಹೆಸರು, ಅವ್ರನ್ನ ಸದ್ಗುರು ಅಂತ ನಾವು ಹೇಳ್ತೀವಿ. ಸದ್ಗುರು ಜಗ್ಗಿ ವಾಸುದೇವ್ ಅವರು ಕೂಡ ಯೋಗದ ಬಗ್ಗೆ ಏನಪ್ಪ ಅಂದ್ರೆ ಈ ಯುವ ಪೀಳಿಗೆಗೆ ಜಗತ್ತಿನಾದ್ಯಂತ ಏನಪ್ಪ ಅಂದ್ರೆ ಈ ಯೋಗವನ್ನು ಪ್ರಚಾರ ಮಾಡಕತ್ತಾರ. ಅಲ್ಲಿನೂ ಕೂಡ ಅನೇಕ ಯುವ ಜನತೆ ಈ ಯೋಗದ ಲಾಭವನ್ನು ಪಡ್ಕೋಕತ್ತಾರೆ. ಮತ್ತು ಅನೇಕ ಬುಕ್ಗಳು ಪ್ರಕಟವಾಗಿವ. ಯೂಟ್ಯೂಬ್ದಾಗೂ ಕೂಡ ಅನೇಕ ಏನಪ್ಪ ಅಂದ್ರೆ ಯೋಗ ತರಬೇತಿಗಳು ನಡೀತವ. ಅವುಗಳ ಎಲ್ಲವನ್ನು ನಾವು ಜೀವನದಾಗ ಕಲಿತು ಯೋಗವನ್ನು ಜೀವನದಾಗ ಅಳವಡಿಸಿಕೊಂಡಿದ್ದೇ ಆದರೆ ನಮಗೂ ಕೂಡ ಯಾವುದೇ ರೋಗ ಬರಲಾರ್ದಂಗೆ ಸಮಾಜಕ್ಕೊಂದು ಆಸ್ತಿಯಾಗಿ ಸುಸ್ಥಿರವಾಗಿ ಸ್ಥಿತಪ್ರಜ್ಞನಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಭಗವಂತನು ಕೊಟ್ಟಿರ್ತಕ್ಕಂಥ ಈ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಎಲ್ಲರೂ ಕೂಡ ಯೋಗಿಗಳಾಗೋಣ ಅಂತ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.